ನಾಳೆಯಿಂದ ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ಇದು ತುಂಬ ಬಿಗಿನರ್ ಫ್ರೆಂಡ್ಲಿ ಯೋಗ ಎಕ್ಸಸೈಸ್ ಅನ್ನು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅಂದರೆ ನಾಳೆಯಿಂದ ಎಕ್ಸಸೈಸ್ ಮಾಡಬೇಕು, ಇನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ, ಅಥವಾ ಏಜ್ ಆದವರಿಗೂ ಹೆಲ್ಪ್ ಆಗುತ್ತೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ತುಂಬ ಬಿಗಿನರ್ ಇದ್ರೂ ನೀವು ಈ ಯೋಗ ಎಕ್ಸಸೈಸ್ ಅನ್ನ ಮಾಡ್ಬೋದು, ಇಲ್ಲ ಏಜ್ ಆಗಿದೆ ಅಂಥವ್ರು ಈ ಎಕ್ಸಸೈಸ್ಗಳನ್ನ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ನೀವು ಒಂದು 15 ಡೇಸು 20 ಡೇಸು ಇದನ್ನ ಫಾಲೋ ಮಾಡಿದರೆ, ಅಥವಾ 1 ವೀಕು ನೀವು ಇದನ್ನ ಫಾಲೋ ಮಾಡಿದರೆ, ಆಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಅನ್ನ ಕ್ರಾಸ್ ಮಾಡ್ತಾ ಹೋಗ್ಬೋದು. ಇದು ಅಂದ್ರೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕು. ಸ್ಲೋಲಿ ನೀವು ಮಾಡ್ತಾ ಹೋದ್ರೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಎಕ್ಸಸೈಸ್ಗಳನ್ನ ನೀವು ಮಾಡ್ಬೋದು. ಇದು ತುಂಬಾ ಸಿಂಪಲ್ ಆಗಿದೆ, ಸೊ ಫಾಲೋ ಮಾಡಿ. ಈ ತರ ಕಂಫರ್ಟೇಬಲ್ ಆಗಿ ನೀವು ಕೂತ್ಕೊಬೇಕು. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಬೆನ್ನನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ನಿಮ್ಮ ಕೈಗಳನ್ನ ಈ ತರ ವೈಡ್ ಮಾಡೋದು, ಕ್ಲೋಸ್ ಮಾಡೋದು, ಈ ತರ ನೀವು ಮೂವ್ಮೆಂಟ್ ಅನ್ನ 10 ಟೈಮ್ಸ್ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ನೀವು ಈ ತರ ಮೂವ್ಮೆಂಟ್ ಅನ್ನ 10 ಟೈಮ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ, ಓಕೆನಾ? ಆಮೇಲೆ ನೆಕ್ಸ್ಟ್ ಈ ತರ ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸ್ ಅನ್ನ. ಹ್ಯಾಂಡ್ ಅನ್ನ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಹ್ಯಾಂಡ್ಸ್ ಅನ್ನ ಸ್ಟ್ರೆಚ್ ಮಾಡಿ. ನಿಮ್ಮ ಶೋಲ್ಡರು ಇಯರಿಗೆ, ನಿಮ್ಮ ಕಿವಿಗೆ ಹೋಗಿ ಮುಚ್ಚೋವರೆಗೆ ನೀವು ನಿಮ್ಮ ಅಪ್ಪರ್ ಬಾಡಿಯನ್ನು ಸ್ಟ್ರೆಚ್ ಮಾಡಿ. ಇಲ್ಲಿ ಒಂದು 10 ಕೌಂಟು ನೀವು ಇಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ಸ್ಲೋಲಿ ಸೈಡ್ ಬೆಂಡು, ಈ ತರ ನೀವು ಸೈಡ್ ಬೆಂಡ್ ಅನ್ನ ಮಾಡಿ. 2 3 4 5 6 7 8 9 10. ಈ ತರ ನೀವು 10 ಕೌಂಟ್ಗಳನ್ನ ಮಾಡಿ. ಆಮೇಲೆ ಲೆಗ್ ಅನ್ನ ಈ ತರ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ ಸ್ಟ್ರೇಟ್ ಇರಲಿ. ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸ್ ಅನ್ನ. ಹ್ಯಾಂಡ್ ಸ್ಟಿಚ್ ಮಾಡಿ ಈ ತರ ಫ್ರಂಟ್ ಬೆಂಡ್. ಎಷ್ಟಾಗತ್ತೋ ಅಷ್ಟೇ ಬೆಂಡ್ ಮಾಡಿ. ನಿಮ್ಮ ಟೋಸ್ ಅನ್ನ ಟಚ್ ಮಾಡೋಕ್ಕಾದ್ರೆ ಕೈಯಿಂದ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇ ಈ ತರ ಮೂವ್ಮೆಂಟ್ ಅಪ್ ಅಂಡ್ ಡೌನ್ ಅನ್ನ ಮಾಡಿ. 4 5 6 7 8 9 10. ಇವಾಗ ನಿಂತ್ಕೊಂಡು ಮತ್ತೆ ವಾರ್ಮ್ ಅಪ್ ಎಕ್ಸಸೈಸ್. ನಿಮ್ಮ ಚೆಸ್ಟ್ ಲೆವೆಲ್ಗೆ ಕೈಯನ್ನ ಈ ತರ ಇಟ್ಕೊಳ್ಳಿ. ಪಾಮನ್ನ, ಲೆಗ್ ಅನ್ನ ಅಪ್ ಮಾಡಿ. ಪಾಮಿಗೆ ಟಚ್ ಮಾಡೋಕ್ಕಾದ್ರೆ ಮಾಡಿ ನೀಸಿಂದ, ಇಲ್ಲ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಲಿಫ್ಟ್ ಮಾಡಿ. ಒಂದು 10-15 ಕೌಂಟು ಇದನ್ನ ನೀವು ರಿಪೀಟ್ ಮಾಡ್ಬೇಕಾಗತ್ತೆ. ಈ ತರ ಆಲ್ಟರ್ನೇಟಿವ್ ಲೆಗ್ಗು ಅಪ್ ಅಂಡ್ ಡೌನ್ ಅನ್ನ ಮಾಡಿ. ನೆಕ್ಸ್ಟ್ ವೈಡ್ ಮಾಡ್ಕೊಳ್ಳಿ. ಲೆಗ್ ಅನ್ನ ಸ್ವಲ್ಪ ವೈಡ್ ಇಟ್ಕೊಂಡು ಪಾಮ್ ಅನ್ನ ಜಾಯಿನ್ ಮಾಡಿ, ನಮಸ್ಕಾರ ಸ್ಥಿತಿ ಮಾಡ್ತೀವಲ್ಲ ಆ ತರ. ಈ ತರ ಕೆಳಗಡೆ ಬಂದು ಇನ್ಸೈಡು ನಿಮ್ ಕೈ ಎಷ್ಟು ಹೋಗುತ್ತೋ ಅಷ್ಟು ಫ್ರಂಟ್ ಬೆಂಡು. ನೀವು ಬಿಗಿನರ್ ಆಗಿದ್ರಿಂದ ತುಂಬಾ ಬೆಂಡ್ ಮಾಡಕ್ ಆಗಲ್ಲ ಅಂದ್ರೆ ಇಟ್ಸ್ ಓಕೆ. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇ ನೀವು ಟ್ರೈ ಮಾಡಿ. ಈ ತರ ನೀವು ಅಪ್ ಅಂಡ್ ಡೌನ್ ಅನ್ನ 10 ಟೈಮ್ಸ್ ಮಾಡಿ. ಉಸಿರಾಟದ ಮೇಲೆ ಗಮನ ಇಟ್ಟು ನೀವು 10 ಟೈಮ್ಸ್ ಮಾಡ್ಬೇಕಾಗತ್ತೆ, ಓಕೆನಾ? ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಹೀಲ್ಸ್ ಅನ್ನ ಲಿಫ್ಟ್ ಮಾಡಿ, ಹ್ಯಾಂಡ್ ಅನ್ನ ಸ್ಟ್ರೆಚ್ ಮಾಡಿ. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಹೀಲ್ಸ್ ಅನ್ನ ಲಿಫ್ಟ್ ಮಾಡಿ, ಟೋಸ್ ಮೇಲೆ ಬನ್ನಿ, ವಾಪಸ್ಸು ಹೋಗಿ ಈ ತರ ಅಪ್ ಅಂಡ್ ಡೌನ್. ಇದನ್ನ 10 ಟೈಮ್ಸ್ ನೀವು ಮಾಡಿ. ಹ್ಯಾಂಡ್ ಅನ್ನ ಸ್ಟ್ರೆಚ್ ಮಾಡ್ತಾ ಹೀಲ್ಸ್ ಅನ್ನು ಲಿಫ್ಟ್ ಮಾಡಿ ಅಪ್ ಅಂಡ್ ಡೌನ್ ಈ ತರ. ಇದನ್ನು ಅಷ್ಟೇ ನೀವು 10 ಟೈಮ್ಸ್ ಮಾಡ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನಿಮ್ಮ ಲೆಗ್ ಅನ್ನ ಸ್ವಲ್ಪ ವೈಡ್ ಇಟ್ಕೊಂಡು, ಓಕೆನಾ? ಆಮೇಲೆ ಲೆಗ್ ಅನ್ನ ಹಿಡ್ಕೊಳ್ಳಿ. ಆಂಕಲ್ ಜಾಯಿಂಟ್ ಹಿಡ್ಕೊಳಕ್ಕಾದ್ರೆ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಕಾಫ್ ಮಸಲ್ ಹಿಡ್ಕೊಂಡು ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇ ಬೆಂಡ್ ಮಾಡಿ ಫ್ರಂಟ್. ಇಲ್ಲಿ ಸ್ಟೇ ಮಾಡಿ ಒಂದು 10 ಕೌಂಟ್ ಆದ್ರೂ ಅಟ್ಲೀಸ್ಟ್. ಉಸಿರಾಟದ ಮೇಲೆ ಗಮನ ಇಟ್ಟು ಇಲ್ಲಿ ಒಂದು 10 ಕೌಂಟು ನೀವು ಇರೋ ಹಂಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನಿಮ್ಮ ಲೆಗ್ ಅನ್ನ ಸ್ವಲ್ಪ ವೈಡ್ ಇಟ್ಕೊಳ್ಳಿ.
ಒಂದು ಲೆಗ್ಗು ಫ್ರಂಟ್ ಇಡಿ, ಒಂದು ಲೆಗ್ಗು ಬ್ಯಾಕ್ ಇಡಿ, ಬಟ್ ಸ್ಟ್ರೇಟ್ ಲೈನಲ್ಲಿ ಲೆಗ್ಗು. ಆಮೇಲೆ ಹ್ಯಾಂಡ್ಸ್ ಅನ್ನ ಮೇಲೆ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇ ಮಾಡಿ 10 ಕೌಂಟು. ಇದು ಬ್ಯಾಲೆನ್ಸಿಂಗ್ ಆಸನ, ಓಕೆನಾ? ನೋಡಕ್ ಈಸಿ ಅನ್ಸುತ್ತೆ, ಬಟ್ ಈ ತರ ಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರಿಗೆ. ಸೊ ನೀವು ಇದನ್ನ ಫಸ್ಟ್ ಅಭ್ಯಾಸ ಮಾಡ್ಕೊಬೇಕು, ಬಾಡಿನ ಬ್ಯಾಲೆನ್ಸ್ ಮಾಡೋದನ್ನ. ಸೊ ನೀವು ಇಲ್ಲಿ ಒಂದು 10 ಕೌಂಟು ಇರಬೇಕು. ಆಮೇಲೆ ಸ್ಲೋಲಿ ಮತ್ತೊಂದು ಕಡೆ ಟರ್ನ್ ಆಗಿ, ಹಾಗೇನೆ ಇಲ್ಲೂ ಅಷ್ಟೇ ಉಸಿರಾಟದ ಮೇಲೆ ಗಮನ ಇಟ್ಟು 10 ಕೌಂಟು ಇಲ್ಲಿ ನೀವು ಇರಬೇಕಾಗತ್ತೆ, ಓಕೆನಾ? ಸ್ಟ್ರೇಟ್ ಲೈನ್ ಅಲ್ಲಿ ಇರಬೇಕು ಲೆಗ್ಗು. ಫ್ರಂಟ್ ಲೆಗ್ಗಿನ ಬ್ಯಾಕ್ ಸೈಡ್ ಸ್ಟ್ರೇಟ್ ಆಗಿ ಬ್ಯಾಕ್ ಲೆಗ್ ಅನ್ನ ಇಟ್ಕೊಬೇಕು. ಆಮೇಲೆ ಲೆಗ್ ಅನ್ನ ಹತ್ತತ್ರ ಇಟ್ಕೊಂಡು ಈ ತರ ಸಿಟಪ್, ಚೇರ್ ಪೋಸ್ ಸಿಟಪ್. ನಿಮ್ಮ ಹತ್ರ ಇಷ್ಟೊಂದೆಲ್ಲ ಬೆಂಡ್ ಮಾಡಕ್ ಆಗಲ್ಲ, ನೀವು ಬಿಗಿನರ್ ಇದ್ದೀರಾ, ಸೊ ಇಷ್ಟೆಲ್ಲ ಆಗಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇನೆ ಬೆಂಡ್ ಮಾಡಿ. ಆದವರು ಜಾಸ್ತಿ ಮಾಡ್ಬೋದು. ಇದನ್ನ ಒಂದು 10 ಕೌಂಟ್ ನೀವು ಮಾಡಿ, ನಿಧಾನಕ್ಕೆ ಇದನ್ನ ಒಂದು 10 ಕೌಂಟ್ ಅನ್ನ ನೀವು ಮಾಡ್ಬೇಕಾಗತ್ತೆ, ಓಕೆನಾ? ಸ್ಲೋಲಿ ಡೌನ್ ಹೋಗಿ ಸ್ಲೋಲಿ ಅಪ್ ಬನ್ನಿ. ಈ ತರ ನೀವು ನಿಧಾನಕ್ಕೆ ಮಾಡಿ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಲೆಗ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ. ನೀಸ್ ಮೇಲೆ ಬಂದು ಕ್ಯಾಟ್ ಅಂಡ್ ಕೌ ಪೋಸ್. ಇನ್ಹೇಲ್ ಮಾಡ್ತಾ ನೀವು ನಿಮ್ಮ ಬೆನ್ನನ್ನ ಬೆಂಡ್ ಮಾಡಬೇಕು, ಎಕ್ಸೇಲ್ ಮಾಡ್ತಾ ಬೆನ್ನನ್ನ ರೌಂಡ್ ಮಾಡಬೇಕು, ಓಕೆನಾ? ಇದನ್ನ ಒಂದು 10 ಟೈಮ್ಸ್ ನೀವು ನಿಧಾನಕ್ಕೆ ಉಸಿರಾಟದ ಮೇಲೆ ಗಮನ ಇಟ್ಟು ಮಾಡಿ. ಈ ತರ ಇನ್ಹೇಲ್, ಆರ್ಚ್ ಬ್ಯಾಕ್, ಎಕ್ಸೇಲ್, ರೌಂಡ್ ಯುವರ್ ಬ್ಯಾಕ್. ಓಕೆ, ಇದನ್ನ ಒಂದು 10 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ಈ ತರ ಲೆಗ್ ಅನ್ನ ಫೋಲ್ಡ್ ಮಾಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಆಗಲ್ಲ ಅಂದವರು ಸ್ಕಿಪ್ ಮಾಡಿ. ಬಿಗಿನರ್ ಆಗಿರೋದ್ರಿಂದ ಎಲ್ಲರಿಗೂ ಈ ತರ ಕೂತ್ಕೊಳ್ಳಕ್ ಆಗಲ್ಲ. ಆದವರು ಈ ತರ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಇಲ್ಲ ತುಂಬಾ ಕಷ್ಟ ಆಗತ್ತೆ ಅನ್ನೋರು ಪಿಲ್ಲೋ ಇಟ್ಕೊಬಹುದು, ಇಲ್ಲ ಸ್ಕಿಪ್ ಅನ್ನು ಮಾಡ್ಬೋದು. ಈ ತರ ಹೆಡ್ ಅನ್ನ ಫ್ರಂಟ್ ಇಟ್ಕೊಳ್ಳಿ ನೆಲಕ್ಕೆ. ಆರಾಮಾಗಿ ಬ್ರೀದಿಂಗ್ ಮಾಡ್ತಾ ಇಲ್ಲೊಂದು 10 ಸೆಕೆಂಡ್ ನೀವು ಇಲ್ಲಿ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇಲ್ಲಿ ಇರ್ಬೇಕಾಗತ್ತೆ ನೀವು, ಓಕೆನಾ? ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಬಟರ್ಫ್ಲೈ ಪೋಸ್. ನೀವು ನಿಮ್ಮ ಫೀಟ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಈ ತರ ಕೈಯಿಂದ ಹಿಡ್ಕೊಳ್ಳಿ ನಿಮ್ಮ ಫೀಟ್ ಅನ್ನ. ಬ್ಯಾಕ್ ಸ್ಟ್ರೇಟ್ ಇರ್ಲಿ, ಉಸಿರಾಟದ ಮೇಲೆ ಗಮನ ಇರ್ಲಿ. ನಿಮ್ಮ ಕಾಲು ಎಷ್ಟಾಗತ್ತೋ ಅಷ್ಟು ಫ್ಲಿಪ್ ಮಾಡಕ್ಕೆ ಟ್ರೈ ಮಾಡಿ. ಥೈಸನ್ನ ನಿಧಾನಕ್ಕೆ ಒಂದು 10 ಟೈಮ್ಸು 20 ಟೈಮ್ಸು ಆಗತ್ತೆ ಅಂದ್ರೆ 30 ಟೈಮ್ಸ್ ಮಾಡ್ಬೋದು. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಲೆಗ್ ಅನ್ನ ಈ ತರ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ ಸ್ಟ್ರೇಟ್ ಇರ್ಲಿ. ಹ್ಯಾಂಡ್ ಅನ್ನ ಸ್ಟ್ರೆಚ್ ಮಾಡಿ ನಿಮ್ಮ ಹ್ಯಾಂಡು ಟೋಸ್ ಇಂದ ಹೊರಗಡೆ ಹೋಗೋ ತರ ಬೆಂಡ್ ಮಾಡಿ. ಈ ತರ, ಓಕೆನಾ? ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ಓಕೆ. ಈ ತರ ನೀವು ಫ್ರಂಟ್ ಹೋಗೋದು, ಬ್ಯಾಕ್ ಬರೋದು, ಓಕೆ? ಇದನ್ನ ಈ ಮೂಮೆಂಟ್ ಅನ್ನ ಒಂದು 10 ಟೈಮ್ಸ್ ಮಾಡಿ. ಆದಷ್ಟು ನಿಮ್ಮ ಪಾಮು ಟೋಸ್ ಇಂದ ಹೊರಗಡೆ ಹೋಗೋ ತರ ನೋಡ್ಕೊಳ್ಳಿ. ಇದನ್ನ ನೀವು 10 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿ ಮಲ್ಕೊಳ್ಳಿ. ನಿಮ್ಮ ಲೆಗ್ ಅನ್ನ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಹ್ಯಾಂಡ್ ಅನ್ನ ಹಿಂದಗಡೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ ನಿಮ್ಮ ತಲೆಯಿಂದ ಮೇಲ್ಗಡೆ. ಈ ತರ ನೀಸ್ ಅನ್ನ ರೈಟ್ ಸೈಡು ಲೆಫ್ಟ್ ಸೈಡು ನೀವು ಮೂವ್ ಮಾಡಬೇಕು. 2 ನೀಸನ್ನು ನೀವು ನೆಲಕ್ಕೆ ಟಚ್ ಮಾಡಕ್ಕೆ ಟ್ರೈ ಮಾಡಬೇಕು. ಲೆಫ್ಟ್ ಹೋದವಾಗಲೂ ರೈಟ್ ಹೋದವಾಗಲೂ ಈ ತರ ನೀವೊಂದು 10 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ಈ ತರನೇ ಲೆಗ್ ಫೋಲ್ಡ್ ಇರ್ಲಿ. ಹ್ಯಾಂಡ್ ಅನ್ನ ಕೆಳಗಡೆ ಇಟ್ಕೊಳ್ಳಿ. ನಿಮ್ಗೆ ಆಗತ್ತೆ ಅಂದ್ರೆ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಇಟ್ಕೊಳ್ಳಿ, ನಿಮಗೆ ಸಿಗತ್ತೆ ಅಂದ್ರೆ. ಇಲ್ಲ ಅಂದ್ರೆ ಓಕೆ, ನೆಲಕ್ಕೆ ಈ ತರ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಮ್ಯಾಟ್ ಮೇಲೆ. ನಿಮ್ಮ ಥೈಸು ಮತ್ತೆ ಹಿಪ್ಸ್ ಅನ್ನ ಎಷ್ಟಾಗತ್ತೋ ಅಷ್ಟು ಲಿಫ್ಟ್ ಮಾಡಕ್ಕೆ ಟ್ರೈ ಮಾಡಿ. ಈ ತರ ಲಿಫ್ಟ್ ಮಾಡಿ ಒಂದು 10 ಕೌಂಟು ಇಟ್ಕೊಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ನೀವು ಇಲ್ಲಿ
10 ಕೌಂಟು ಇರಿ. ನಿಮ್ಮ ಚೆಸ್ಟ್ ಚಿನ್ ಕಡೆ ಬರೋ ಥರ ನೀವು ಲಿಫ್ಟ್ ಮಾಡಬೇಕು. ಆಗತ್ತೆ ಅನ್ನೋರು ಅಪ್ಪರ್ ಬಾಡಿನೂ ಎಷ್ಟಾಗತ್ತೆ ಅಷ್ಟು ಲಿಫ್ಟ್ ಮಾಡಬೇಕು, ಥೈಸು ಹಿಪ್ಸಿನ ಜೊತೆ. ಓಕೆನಾ? ಇಲ್ಲಿ ಒಂದು 10 to 15 ಕೌಂಟು ನೀವು ಸ್ಟೇ ಮಾಡಿ. ಆಮೇಲೆ ನಿಧಾನಕ್ಕೆ ಲೆಗ್ಗನ್ನು ಸ್ಟ್ರೆಚ್ ಮಾಡಿ. ಆಮೇಲೆ ಒಂದು ಲೆಗ್ಗನ್ನು ಈ ಥರ ಫೋಲ್ಡ್ ಮಾಡಿ ಸ್ಟ್ರೆಚ್, ಮತ್ತೊಂದು ಲೆಗ್ಗನ್ನು ಸ್ಟ್ರೆಚ್ ಮಾಡಿ ಫೋಲ್ಡ್. ಇದನ್ನು ನೀವು ರಿಪೀಟ್ ಮಾಡಬೇಕು. ನಿಮ್ಮ ಫಿಂಗರನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ ಕೈಯಲ್ಲಿ. ಈ ಥರ ನೀವು ನಿಮ್ಮ ಲೆಗ್ಗನ್ನು ನಿಮ್ಮ ಚೆಸ್ಟ್ ಕಡೆಗೆ ಎಳ್ಕೊಬೇಕು. ಈ ಥರ ಇದನ್ನು ನೀವೊಂದು 10 to 15 ಟೈಮ್ಸು ರಿಪೀಟ್ ಮಾಡಿ. ಆಮೇಲೆ ಎರಡು ಲೆಗ್ಗನ್ನು ಫೋಲ್ಡ್ ಮಾಡಿಕೊಂಡು ಈ ತರ ಹಗ್ ಮಾಡಿ, ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸ್ ಅನ್ನ. ಹಗ್ ಮಾಡಿ ನಿಮ್ಮ ಲೆಗ್ಗನ್ನು, ಎರಡು ಲೆಗ್ಗನ್ನು ಚೆಸ್ಟ್ ಕಡೆ ಬರೋ ತರ ನೀವು ಅದನ್ನು ಎಳ್ಕೊಬೇಕು. ಇಲ್ಲಿ ಸ್ಟೇ ಮಾಡಿ ಒಂದು 10 ಕೌಂಟು. ಆಮೇಲೆ ನಿಮ್ಮ ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ ಈ ತರ ಉಲ್ಟಾ. ಓಕೆನಾ? ಸ್ಲೋಲಿ ನಿಮ್ಮ ಪಾಮ್ ಅನ್ನ ಚೆಸ್ಟ್ ಹತ್ರ ಇಟ್ಕೊಂಡು ಅಪ್ಪರ್ ಬಾಡಿನ ಲಿಫ್ಟ್ ಮಾಡಿ. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೇ ಲಿಫ್ಟ್ ಮಾಡಿ ಡೌನ್. ಉಸಿರಾಟದ ಮೇಲೆ ಗಮನ ಇರಲಿ. ಈ ತರ ಅಪ್ ಅಂಡ್ ಡೌನ್ ಅನ್ನ 10 ಟೈಮ್ಸ್ ಆದ್ರೂ ನೀವು ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಲಿಫ್ಟ್ ಮಾಡೋಕ್ಕಾಗತ್ತೋ ಅಪ್ಪರ್ ಬಾಡಿನ ಅಷ್ಟೇ ಲಿಫ್ಟ್ ಮಾಡಿ. ನಿಧಾನಕ್ಕೆ ಒಂದು 10 ಟೈಮ್ಸ್ ಮಾಡಿ. ಆಮೇಲೆ ರಿಲ್ಯಾಕ್ಸ್. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಕೈಯನ್ನ ಈ ತರ ನೀವು ಇಟ್ಕೊಳ್ಳಿ ಸೈಡಿಗೆ. ಓಕೆನಾ? ಪಾಮ್ ಅಪ್ವರ್ಡ್ ಆಗಿ ಇಟ್ಕೊಳ್ಳಿ. ನಿಮ್ಮ ಲೆಗ್ಗನ್ನ ಎಷ್ಟಾಗತ್ತೋ ಅಷ್ಟು ಈ ತರ ಲಿಫ್ಟ್ ಮಾಡಿ. ಒಂದೊಂದಾಗಿ ಈ ತರ ನೀವು ಆಲ್ಟರ್ನೇಟಿವ್ ಲೆಗ್ಗನ್ನ ಲಿಫ್ಟ್ ಮಾಡಬೇಕು 10 to 20 ಟೈಮ್ಸ್. ಓಕೆನಾ? ನಿಮ್ಮ ಚಿನ್ನು ನೆಲಕ್ಕೆ ಟಚ್ ಆಗಿರಲಿ. ಅಂದ್ರೆ ನಿಮ್ಮ ಚಿನ್ನನ್ನ ಮ್ಯಾಟ್ ಮೇಲೆ ಇಟ್ಕೊಳ್ಳಿ. ನಿಮ್ಮ ಫೋರ್ಹೆಡ್ ಅನ್ನ ಅಪ್ ಮಾಡಿ, ನಿಮ್ಮ ನೋಸ್ ಒಪ್ಪಿರಲಿ. ಈ ತರ ನೀವು ಒಂದು 10 to 15 ಕೌಂಟು ರಿಪೀಟ್ ಮಾಡಿ. ಓಕೆನಾ? ಆಮೇಲೆ ರಿಲ್ಯಾಕ್ಸ್. ಇದಿಷ್ಟು ಎಕ್ಸಸೈಸ್ಗಳನ್ನ ನೀವು ಎವ್ರಿ ಡೇ ಒಂದು 10 to 15 ಡೇಸು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ. ತುಂಬ ಬಿಗಿನರ್ ಫ್ರೆಂಡ್ಲಿ ಇದೆ, ಯಾರು ಬೇಕಿದ್ರೂ ಮಾಡ್ಬೋದು. ಏಜ್ ಆದವರು ಮಾಡ್ಬೋದು ಅಥವಾ ಯಾರಾದರೂ ಮಾಡ್ಬೋದು. ಸೊ ಇದನ್ನು ನೀವು 15 ಡೇಸು ಟ್ರೈ ಮಾಡಿ. ನಿಮ್ಮ ಬಾಡಿ ಅಡ್ಜಸ್ಟ್ ಆದಮೇಲೆ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂತು, ಸ್ಟ್ರೆಂತ್ ಬಂತು, ಓಕೆ ಮಾಡ್ಬೋದು ಅನಿಸ್ತಾ ಇದೆ ಅಂತ ಅಂದರೆ ನೀವು ನೆಕ್ಸ್ಟು ಲೆವೆಲಿಗೆ ಟ್ರೈ ಮಾಡ್ಬೋದು. ಸೊ ಫಸ್ಟ್ಗೇನೆ ನೀವು ಹೆವಿ ಎಕ್ಸಸೈಸ್ಗಳನ್ನು ಮಾಡಕ್ಕೆ ಹೋಗೋಕ್ಕಾಗಲ್ಲ. ಯಾವುದೇ ಹರಿಬರಿ ಇಲ್ಲದೇ ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಕೊಟ್ಟು ನಿಧಾನಕ್ಕೆ ಇದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಮಾಡಬೇಕಾದ್ರೆ ಒಂದು 15 ಮಿನಿಟ್ಸ್ ಟೈಮ್ ಇಟ್ಕೊಂಡು ಎವ್ರಿ ಡೇ ಇದಷ್ಟನ್ನು ನೀವು ಮಾಡಿಬಿಟ್ರೆ ನೀವು ನೆಕ್ಸ್ಟ್ ಲೆವೆಲ್ ಎಕ್ಸಸೈಸ್ಗಳನ್ನು ಆ್ಯಡ್ ಮಾಡ್ಕೊಬೋದು. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.